ನಮಸ್ಕಾರ ರೈತ ಬಾಂಧವರಿಗೆ. ಸೊ ಈಗ ವ್ಯವಸಾಯದ ಬಗ್ಗೆ, ಮರಗಿಡಗಳ ಬಗ್ಗೆ, ನನ್ನ ಜಮೀನಿನ ಬಗ್ಗೆ ತಮಗೆಲ್ಲರೂ ಸಮಗ್ರವಾಗಿ ನನ್ನ ತಿಳಿದ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ. ನಾವು ವ್ಯವಸಾಯ ಒಂದೇ ಮೂಲ ಕಸುಬಾಗಿ ಹೋದ್ರೆ ತಪ್ಪಾಗುತ್ತೆ. ಈ ವ್ಯವಸಾಯದ ಜೊತೆಗೆ ಉಪಕಸುಬುಗಳನ್ನು ನಾವು ತುಂಬ ನಂಬ್ಕೋಬೇಕಾಗುತ್ತೆ. ಹಾಲು ಉತ್ಪಾದನೆ ಮತ್ತು ಕುರಿ ಮೇಕೆ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಮೀನು ಸಾಕಾಣಿಕೆ ಈ ಪದ್ಧತಿನಲ್ಲಿ ಹೋಗಬೇಕು. ಆಗ ಹೋದಾಗ ಏನಾಗುತ್ತೆ, ಈಗ ಇದು ATM ಇದ್ದಂಗೆ, ಕುರಿ ಮೇಕೆಗಳು ATM ಇದ್ದಂಗೆ. ನಮ್ಗೆ ಕಷ್ಟ ಬಂದಾಗ ತಕ್ಷಣ ಹೋಗಿ ಮಾರ್ಕೆಟಿಗೆ ಬಿಸಾಡ್ಬಿಟ್ಟು ಆಗ ದುಡ್ಡು ಡ್ರಾ ಮಾಡ್ಕೋಬೋದು. ಅದೇ ಥರ ಆ ದೃಷ್ಟಿಯಿಂದ ನಾವೇನು ಮಾಡಿದ್ವಿ, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆನ ಮಾಡ್ಕೊಂಡಿದ್ದೀವಿ ಸರ್. ಈ ಕುರಿ ಸಾಕಾಣಿಕೆನಲ್ಲಿ ನಾವು ವರ್ಷಕ್ಕೊಂದ್ಸರಿ ಏನು ಮಾಡ್ತೀವಿ, ಒಂದು 10-12 ಸಾಕ್ತೀವಿ, ಟಗರು ಮರಿಗಳನ್ನೇ ಸಾಕ್ತೀವಿ. ಈ ಬಕ್ರೀದ್ ಟೈಮಲ್ಲಿ ನಾವೇನು ಮಾಡ್ತೀವಿ, ಸೊ ನಾವು ಮಾರಾಟ ಮಾಡ್ತೀವಿ. ಒಂದು 2 ಲಕ್ಷ 3 ಲಕ್ಷ ಈ ಥರ ಒಂದು 10-12 ಇದನ್ನು ಮಾರಾಟ ಮಾಡ್ಕೊಂಡು ಇದು ಮಾಡ್ತೀವಿ ಸರ್. ಈ ಕುರಿ ಸಾಕಾಣಿಕೆಯಿಂದ ಅದೊಂದು ನಮಗೆ ಒಂದು ಮೇನ್ ಸೋರ್ಸಸ್ ಆಗುತ್ತೆ. ಆ ಕುರಿ ಸಾಕಾಣಿಕೆನ ಯಾವುದೇ ಕಾರಣದಿಂದ ಕುರಿ ಅಥವಾ ಮೇಕೆ ಸಾಕಾಣಿಕೆಯಿಂದ ನಾವು ಅದನ್ನು ತಪ್ಪಿಸ್ಕೊಳ್ದಂಗೆ ಮಾಡಿದ್ರೆ ತುಂಬನೇ ಆದಾಯ ಬರುತ್ತೆ. ಮೂಲ ಕಸುಬು, ವ್ಯವಸಾಯ ಮೂಲ ಕಸುಬು ಆದರೂ ಕೂಡ ಉಪಕಸುಬುಗಳಾಗಿ ಇದನ್ನು ಮಾಡ್ಕೊಂಡಾಗ ರೈತನ ಆದಾಯ ಯಾವ ಕಾರಣದಿಂದ ಎಲ್ಲ ರೀತಿಯಲ್ಲೂ ಬರುತ್ತೆ. ಆಮೇಲೆ ರೈತನಿಗೆ ಏನು ಮಾಡಬೇಕು ಮೂಲತಃ ನಾವೇನು ಮಾಡಬೇಕು, ನಮ್ಮ ಉದ್ದೇಶ ಏನಿರಬೇಕು ಅಂದರೆ 10 ರೂಪಾಯಿ ಬರಲಿ, 16 ಕಡೆಯಿಂದ 10 ರೂಪಾಯಿ ಆದಾಯ ಬರೋ ರೀತಿಯಲ್ಲಿ ನಾವು ಬೇಸಿಕ್ ಪ್ಲ್ಯಾನ್ ಮಾಡ್ಕೋಬೇಕು. ಆ ಪ್ಲ್ಯಾನ್ನಲ್ಲಿ ಕುರಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಹಸು ಸಾಕಾಣಿಕೆ, ಹಾಲು ಉತ್ಪಾದನೆ, ಮೊಲ ಸಾಕಾಣಿಕೆ, ಮೀನು ಸಾಕಾಣಿಕೆ ಇಂಥವನ್ನೆಲ್ಲ ಮಾಡ್ಕೊಂಡಾಗ ರೈತನ ಒಬ್ಬ ಇಂಜಿನಿಯರ್, ಡಾಕ್ಟ್ರು, ಮತ್ತೊಬ್ಬ ಇದು ರಾಜಕೀಯದ ಧುರಂಡರಿಗಿಂತಲೂ ನೆಮ್ಮದಿಯಾದ ಉನ್ನತವಾದ ಜೀವನ ಮಾಡಬಹುದು ಅಂತ ನನ್ನ ಅನುಭವದಲ್ಲಿ ಮಾತಾಡ್ತಾ ಇದ್ದೀನಿ ಸರ್. ಅದರಿಂದ ಈ ಕುರಿ ಸಾಕಾಣಿಕೆ ಇವೆಲ್ಲ ನಾವು ವರ್ಷಕ್ಕೊಮ್ಮೆ ತರ್ತೀವಿ, ಮತ್ತು ಬಕ್ರೀದ್ ಟೈಮಲ್ಲಿ ಇವೆಲ್ಲ ಮಾರಾಟ ಮಾಡ್ತೀವಿ ಸರ್. ಹಾಂ, ಎಲ್ಲ ಮೇವು ಇಲ್ಲೇ ಕೂಡಾಕೆ ಮೇಕೆ ಒಂದೇ ಕಡೆ ಇದ್ರೆ ಸರಿ ಬೆಳವಣಿಗೆ ಆಗಲ್ಲ ಅಂತ ಏನಿಲ್ಲ, ಅವೆಲ್ಲ ತಪ್ಪು ತಿಳುವಳಿಕೆ ಸರ್. ಏನು ತಪ್ಪು ತಿಳುವಳಿಕೆ. ನೀಟಾಗಿ ಅವನ್ನ ನೋಡ್ಕೋಬೇಕು. ನೋಡ್ಕೋಬೇಕು. ತಿಂಗಳಿಗೆ ಒಮ್ಮೆ ಮೆಡಿಸಿನ್ ಹಾಕಬೇಕು, ಜಂತುಳಿನ ಔಷಧಿ ಹಾಕಬೇಕು. ಸೊ ಅದು ಬಹುಮುಖ್ಯ. ನಾವು ತಂದು ಮುಟ್ಬಿಟ್ಟು ಇಲ್ಲಿ ಹಾಕಿದ್ದೀವಿ ಮಾಡಿಬಿಟ್ಟು ಎಲ್ಲೋ ಹೋಗೋದಲ್ಲ. ಪ್ರತಿ ದಿವಸ ಈಗ ನಮ್ಮಲ್ಲಿ ಒಬ್ರು ಆಳಪ್ ಕೊಡ್ರು ಅಂತ ಇದ್ರು. ಅವ್ರೊಂದು ಮಾತು ಹೇಳಿದ್ರು, ಲೇ ಮಗ, ಸೊ ನೋಡಿ, ಸೈಕಲ್ನ ಬೇರೆಯವ್ರಿಗೆ ಯಾರೂ ಕೊಡಬಾರ್ದು. ಒಂದು ಡೈಲಿ ನಮ್ಮ ಹೆಂಡತಿ ಮೈ ಮೇಲೆ ಒಂದು ಏಟು ಹೊಡಿಬೇಕಲ್ಲ ಮಗ ಅಂದರೆ ನಮಗಾಗೋ ಚಿಕ್ಕ ವಯಸ್ಸು ನಮಗೇನು ಕೀ ಅಂತ ಕಿಸ್ಕೊಟ್ಟ. ಬಟ್ ಈಗ ಒಂದು ಅನುಭವ ಬಂದಿದೆ. ಪ್ರತಿಯೊಂದು ನಾವೇನೇ ವ್ಯವಸಾಯದಲ್ಲಿ ಏನೇ ಮಾಡೋಕ್ಕೆ ಹೋದ್ರಿಂದ ಪ್ರತಿಯೊಂದು ಕ್ಷಣನೂ ಕೂಡ ನಾವು ಅದ್ರ ಕಡೆ ಗಮನ ಹರಿಸ್ಬೇಕು, ಕಾನ್ಸಂಟ್ರೇಷನ್ ಮಾಡೋದು. ಕುರಿ ತಂದಿದ್ದೀವಿ, ಬಿಟ್ಟಿದ್ದೀವಿ, ಕೊಟ್ಕೆಲ್ ಕುಡಿದೀವಿ ಅನ್ನೋದಲ್ಲ. ಅದಕ್ಕೆ ದಿನಕ್ಕೆ 3 ಟೈಮ್ 4 ಟೈಮ್ ಅದು ನೋಡಿ ಮಾಡಿ ಅದರ ಸಮಸ್ಯೆ ಏನಂತ ಬಗೆಹರಿಸ್ಬೇಕು. ಒಂದು. ಎರಡನೇದು, ನಾವು ಜಮೀನಲ್ಲಿ ಇವತ್ತು ರೈತರು ಎಷ್ಟು ಜನ ನಾವು ತಿರುಗಾಡ್ತೀರಾ? ಪ್ರತಿ ದಿವಸ ನೀವು ಯಾರೂ ತಿರುಗಾಡೋದಿಲ್ಲ. ಯಾವತ್ತು ವಾರಕ್ಕೊಂದ್ಸಲ ಹೋಗ್ತೀರಾ, ಮಾಡ್ತೀರಾ, ಅದಾಗದು ಬಾರ್ದು. ನೀವು ಜಮೀನಲ್ಲಿ ಪ್ರತಿ ದಿವಸ ನಮ್ಮ ಜಮೀನಲ್ಲಿ 3 ಟೈಮ್ 4 ಟೈಮ್ ತಿರುಗಾಡಬೇಕು. ಯಾಕೆ ತಿರುಗಾಡಬೇಕು ಅಂತಂದರೆ, ಒಂದ್ಸಾರಿ ಹೋದಾಗ ಆ ಜಮೀನಲ್ಲಿ ಮುಳ್ಗಿಡ ಬೆಳೆದಿರ್ತದೆ, ನಾನು ಕಿತ್ತಾಕು ಅಂತ ಅದೇ ಹೇಳುತ್ತೆ. ಇನ್ನೊಂದು ಗಿಡ ಬಾಡಿರುತ್ತೆ, ನನಗೆ ಗೊಬ್ಬರ ಸದ್ದು ನೀರು ಸದ್ದು ಅಂತ ಅದೇ ಹೇಳುತ್ತೆ. ಇನ್ನೊಂದು ಗಿಡ ಏನೋ ಆಗಿರ್ತದೆ, ಸೊ ಇನ್ನೊಂದು ಏನೋ ಹೂ ಬಿಟ್ಟಿರುತ್ತೆ, ಹಣ್ಣು ಬಿಟ್ಟಿರುತ್ತೆ, ಅಕ್ಕಿ ಪಕ್ಷ ತಿಂತದೆ. ನಿನ್ನ 3 ಸರಿ 4 ಸರಿ ಹೋದಾಗ ಸುಮ್ಮನೆ ಹೋಗಿ ಬಂದ್ರೂ ಕೂಡ ನಿನ್ನ ಜಮೀನು ತನ್ನಷ್ಟು ತಾನೇ ತನ್ನ ಪಾಠನ ಹೇಳ್ಕೊಡ್ತಾ ಇರ್ತದೆ. ಆಗ ರೈತನಿಗೆ ಒಂದು ಲೆಸನ್ ಇರುತ್ತೆ. ಆ ಲೆಸನ್ ಪ್ರಕಾರ ನಾವು ಅನಲೈಸ್ ಮಾಡಿ, ನಾವು ಮನಸ್ಸು ಇಲ್ದಲೇ ಇದ್ರೂ ಕೂಡ ಅದು ಬಲವಂತ ಆದರೂ ನಾವು ಮಾಡೋ ಮನಸ್ಸು ಬರುತ್ತೆ. ಅಂದರೆ ಪ್ರತಿಯೊಬ್ಬ ರೈತನೂ ಕೂಡ ಪ್ರತಿ ದಿವಸ ದಿನಕ್ಕೆ 3 ಸಾರಿ 4 ಸಾರಿ ತನ್ನ ಜಮೀನಲ್ಲಿ ತಿರುಗಾಡಬೇಕು. ಅದರ ಅರ್ಥ ತುಂಬ ಇದೆ, ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ. ಸೊ ಹೀಗಾಗಿ ಜಮೀನು, ವ್ಯವಸಾಯ ಮತ್ತೊಂದು ಇನ್ನೊಂದು ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅನ್ನೋದಲ್ಲ, ನನ್ನ ವೈಯಕ್ತಿಕ ಕಾನ್ಸಂಟ್ರೇಷನ್, ವೈಯಕ್ತಿಕ ಗಮನ ಹರಿಸಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಇಲ್ಲ ಅಂದರೆ ಮಾಮೂಲಿ ವ್ಯವಸಾಯ ಮಾಡ್ತಾ ಇದ್ದೆ, ನಂದು ಜಮೀನಿದೆ, ನಂದು ಆಸ್ತಿ ಇದೆ, ನಂದು ಇದಿದೆ ಅನ್ನೋ ಪರಿಸ್ಥಿತಿಗೆ ಹೋಗ್ತೀವಿ. ಅದಾಗೋದು ಬೇಡ ಸರ್. ಪ್ರತಿಯೊಬ್ಬರಿಗೂ, ರೈತನೂ ಕೂಡ ಪ್ರತಿಯೊಂದು ಕ್ಷಣನೂ ಕೂಡ, ಪ್ರತಿಯೊಂದು ನಿಮಿಷನೂ ಕೂಡ ತನ್ನ ಬದುಕಿನ, ತನ್ನ ಉಸಿರಾಡೋ ಕೊನೆಯವರೆಗೂ ಆ ಭೂಮಿನ ಪ್ರೀತಿಸ್ಕೊಂಡು ಮತ್ತೊಂದು ಮಾಡ್ಕೊಂಡಿದ್ರೆ ಖಂಡಿತ ರೈತನಿಗೆ ಯಶಸ್ಸು ಕಟ್ಟಿಟ್ಟು ಬುತ್ತಿ ಮತ್ತು ಯಾವುದೇ ತೊಂದರೆ ಬದುಕೋದು, ನೆಮ್ಮದಿಯಾದ ಬದುಕನ್ನು ಬಾಳ್ಬೋದು ಸರ್.